ಈ ರಾಶಿಯವರಿಗೆ ಗಜಲಕ್ಷ್ಮಿ ಯೋಗ, ಕಾಲಿಟ್ಟ ಕಡೆ ಯಶಸ್ಸು. 12 ರಾಶಿಗಳ ಭವಿಷ್ಯ. ಮೇಷರಾಶಿ. ಇಂದು ನಿಮ್ಮ ಮಾಜಿ ಪ್ರೇಮಿಯ ಪುನರಾಗಮನವು ಸಾಕಷ್ಟು ಸಾಧ್ಯ ಇದೆ. ಇಂದು ಸಂಪೂರ್ಣವಾಗಿ ಅನಿರೀಕ್ಷಿತವಾಗಿರುತ್ತದೆ ಮತ್ತು ನಿಮ್ಮನ್ನು ಬೆಚ್ಚಿ ಬೀಳಿಸುತ್ತದೆ. ವೃಷಭ ರಾಶಿ. ಇಂದು ನಿಮಗೆ ಕಠಿಣ ದಿನವಾಗಿರುತ್ತದೆ, ಏಕೆಂದರೆ ನಕಾರಾತ್ಮಕತೆಯು ನಿಮ್ಮನ್ನು ಮೀರಿಸಲು ಪ್ರಯತ್ನಿಸಬಹುದು. ನಕಾರಾತ್ಮಕ ಅಂಶಗಳ ಮೇಲೆ ಕೇಂದ್ರೀಕರಿಸದೆ ನಿಮ್ಮ ಅದೃಷ್ಟವನ್ನು ಪಾಲಿಸುವಲ್ಲಿ ಮಗ್ನರಾಗಿರಿ ಎಂದು ಬಲವಾಗಿ ಸಲಹೆ ನೀಡಲಾಗುತ್ತದೆ. ಮಿಥುನ ರಾಶಿ. ನಿಮ್ಮ ಸಂಗಾತಿಗೆ ಗುಲಾಮರಾಗುವುದನ್ನು ನಿಲ್ಲಿಸಬೇಕಾದ ಸಮಯ ಇದು. ಆ ಪ್ರೇಮ ಬಂಧನವನ್ನು ತೆಗೆದುಹಾಕಿ ಮತ್ತು ನಿಜವಾದ ವ್ಯಕ್ತಿಯನ್ನು ತಿಳಿದುಕೊಳ್ಳಿ. ನೀವು ಇಂದು ಆಕರ್ಷಣೆಯ ಕೇಂದ್ರ ಬಿಂದುವಾಗಿರುವ ಕೆಲವು ಕಾರ್ಯಕ್ರಮಗಳನ್ನು ಆಯೋಜಿಸಬಹುದು. ಕರ್ಕಾಟಕ ರಾಶಿ. ದಂಪತಿಗಳ ನಡುವೆ ಕೆಲವು ಸಮಸ್ಯೆಗಳು ಉದ್ಭವಿಸಬಹುದು. ಅದರಿಂದ ಜಾಗರೂಕರಾಗಿರಿ ಮತ್ತು ನಿಮ್ಮ ಅಹಂಕಾರವು ನಿಮ್ಮ ಸಂತೋಷವನ್ನು ಹಾಳು ಮಾಡಲು ಬಿಡಬೇಡಿ. ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರು ಅಥವಾ ಮಾರ್ಗದರ್ಶಕರಿಂದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುವ ಸಾಧ್ಯತೆ ಇದೆ. ಸಿಂಹ ರಾಶಿ. ಈ ರಾಶಿಯವರಿಗೆ ಗಜಲಕ್ಷ್ಮಿ ಯೋಗದಿಂದ ಐಷಾರಾಮಿ ಜೀವನ, ಕಾಲಿಟ್ಟ ಕಡೆ ಯಶಸ್ಸು, ಸುಖ ಸಿಗಲಿದೆ. ನಿಮಗೆ ಹತ್ತಿರವಿರುವ ಯಾರಾದರೂ ನಿಮ್ಮನ್ನು ಅವರ ಸ್ವಂತ ಜಾಗಕ್ಕೆ ಕುಣಿಯುವಂತೆ ಮಾಡುತ್ತಾರೆ. ಕನ್ಯಾ ರಾಶಿ. ನಿಮ್ಮ ಜೀವನದಲ್ಲಿ ಆಗುತ್ತಿರುವ ಬದಲಾವಣೆಗಳು ನಿಮಗೆ ತುಂಬ ಅನಾನುಕೂಲವನ್ನುಂಟು ಮಾಡುತ್ತಿವೆ, ಏಕೆಂದರೆ ಅವು ನಿಮ್ಮ ಜೀವನದ ಆರಂಭದಲ್ಲಿ ಬರುತ್ತವೆ ಎಂದು ನೀವು ನಿರೀಕ್ಷಿಸಿರಲಿಲ್ಲ. ಆರೋಗ್ಯ ಮತ್ತು ಸಂಪತ್ತಿಗೆ ಸಂಬಂಧಿಸಿದ ವಿಷಯಗಳು ಇಂದು ನಿಮ್ಮ ಪರವಾಗಿ ಹೆಚ್ಚು. ತುಲಾ ರಾಶಿ. ಹಳೆಯ ಯೋಜನೆಯ ಪೂರ್ಣಗೊಳ್ಳುವಿಕೆಯನ್ನು ಆಚರಿಸುವಲ್ಲಿ ನೀವು ನಿರಂತರವಾಗಿರುತ್ತೀರಿ, ಆದರೆ ಸಮಯಕ್ಕೆ ತಕ್ಕಂತೆ ಪೂರೈಸಬೇಕಾದ ಹಲವು ಕೆಲಸಗಳಿರುವುದರಿಂದ ವಿರಾಮ ಚಟುವಟಿಕೆಗಳಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಎಂದು ಸಲಹೆ ನೀಡಲಾಗುತ್ತದೆ. ವೃಶ್ಚಿಕ ರಾಶಿ. ದಿನಗಳು ಕಳೆದಂತೆ ನಿಮ್ಮ ಪ್ರೇಮ ಜೀವನದಲ್ಲಿ ತೊಡಕುಗಳು ಹೆಚ್ಚಾಗುತ್ತವೆ. ನಿಮ್ಮ ಎಲ್ಲ ಪ್ರಯತ್ನಗಳು ವ್ಯರ್ಥವಾಗುತ್ತವೆ. ನಿಮ್ಮ ಸುತ್ತಲಿನ ವಿಷಯಗಳು ಬದಲಾಯಿಸಲು ನೀವು ಉತ್ಸಾಹದಿಂದ ತುಂಬಿರುತ್ತೀರಿ. ನಿಮ್ಮ ಜೀವನದ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇಂದು ಸರಿಯಾದ ಸಮಯ. ಧನು ರಾಶಿ. ಹಳೆಯ ಸ್ನೇಹಿತನೊಬ್ಬ ನಿಮ್ಮನ್ನು ಅಚ್ಚರಿಗೊಳಿಸಲು ಬರಬಹುದು. ಇಂದು ನಿಮಗೆ ಕಡಿಮೆ ಅಚ್ಚರಿಯಿಲ್ಲ ಮತ್ತು ನೀವು ಸಂತೋಷದ ಹಬ್ಬವನ್ನೇ ಆಯೋಜಿಸಬಹುದು. ಪುನರ್ಮಿಲನವನ್ನು ನಿರೀಕ್ಷಿಸಬಹುದು. ವೃತ್ತಿಪರವಾಗಿ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು. ಮಕರ ರಾಶಿ. ಇಂದು ನಿಮಗೆ ತುಂಬ ಒತ್ತಡದ ದಿನವಾಗಿರುತ್ತದೆ. ಕುಂಭರಾಶಿ. ವೈಯಕ್ತಿಕ ಜೀವನದಲ್ಲಿ ನೀವು ನಿಮ್ಮದೇ ಆದ ಜಾಗವನ್ನು ಬಯಸಬಹುದು. ಇದು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ವಾದಗಳಿಗೆ ಕಾರಣವಾಗಬಹುದು. ಮೀನ ರಾಶಿ. ನಿಮ್ಮ ದಾರಿಯಲ್ಲಿ ಬರುವ ಸವಾಲುಗಳನ್ನು ಎದುರಿಸಲು ಇದು ಒಳ್ಳೆಯ ದಿನ, ಏಕೆಂದರೆ ಅವು ಮುಂದಿನ ದಿನಗಳಲ್ಲಿ ಫಲಪ್ರದ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆ ಇದೆ.